ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಇವತ್ತು ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ. ಸೊ ಈ ಮೊದಲೇ ಪ್ರೋಮೋದಲ್ಲಿ ಸ್ಪಂದನ ಸೋಮಣ್ಣ ಅವರು ಧ್ರುವಂತ್ ಅವರು ಇಬ್ರು ಜಗಳ ಆಡ್ತಾ ಇದ್ದಾರೆ. ಸೊ ಏನಕ್ಕೆ ಆಡ್ತಾ ಇದ್ದಾರೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡು ಬನ್ನಿ. ಅದಕ್ಕಿಂತ ಮುಂಚೆ ಇನ್ನೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಬನ್ನಿ ಈಗ ಫಸ್ಟ್ನೇ ಪ್ರೋಮೋ ರಿವ್ಯೂ ಮಾಡ್ಕೊಂಬರೋಣ. ಸೊ ಗೈಸ್, ಅದಕ್ಕೂ ಮುಂಚೆ ಅಶ್ವಿನಿ ಗೌಡ ಅವರಿಗೆ ಸುದೀಪ್ ಸರ್ ಕಾರ್ಟೂನ್ ಅಂದ್ರೆ ಏನು ಅಂತ ಆ ವರ್ಡಿಂಗ್ಸ್ ನ ಕೇಳಿದಾಗ ಅಶ್ವಿನಿ ಗೌಡ ಅವರು ಯಾವ ರೀತಿ ಟರ್ನ್ ಆದ್ರು ಗೊತ್ತಾ? ಗೈಸ್ ಲಿಟ್ರಲಿ ದೋಸೆನ ಹಿಂಗೂ ಮಗ್ಚ್ ಹಾಕೋದು ಅಂತ ನಾನೇ ಅಶ್ವಿನಿ ಮೇಡಮ್ ಅವ್ರು ನೋಡ್ಬಿಟ್ಟೆ ನಾನು ಕಲ್ತ್ಕೊಂಡಿದ್ದು. ಯಪ್ಪ, ಡಬಲ್ ಸ್ಟ್ಯಾಂಡರ್ಡ್ ಗುರು. ನನ್ನ ಪ್ರಕಾರ ಎಮ್ಮನ್ ನೋಡ್ತಾ ಇದ್ದಾಗ ನನಗೆ ಒಂಥರ ಅನ್ಸ್ಬಿಡ್ತು, ಬೇಜಾರಾಗೋಯ್ತು. ಏನು ಅಶ್ವಿನಿ ಅವ್ರಿಗೆ ಲೈಕ್ ಆ ತರ ಸೆನ್ಸ್ ಆಗಿ ಸರ್ ಕ್ವಶನ್ ಕೇಳಿದೆ ಆಕ್ಚುಲಿ ಸುದೀಪ್ ಸರ್. ಅಟ್ ಲೀಸ್ಟ್ ಅವರು ಯೋಚನೆ ಮಾಡಿ ಆನ್ಸರ್ ಮಾಡ್ಬೋದಾಗಿತ್ತು. ಇಲ್ಲ ಸರ್ ಸಾರಿ ಅದು ಬಾಯ್ ತಪ್ಪಿ ಬಂದಿತ್ತು ಅಂತಾನು ಹೇಳ್ಬೋದಾಗಿತ್ತು. ಬಟ್ ಅದನ್ನೇನು ಹೇಳಿಲ್ಲ. ಇಲ್ಲ ಸರ್ ನನಗೆ ಕಾರ್ಟೂನ್ ಅಂತ ಅನ್ಸಲ್ಲ ಅಂತ ಸ್ಮೈಲ್ ಮಾಡ್ಬಿಟ್ಟು ಹೆಂಗಪ್ಪ ಮತ್ತೆ ಹೇಳ್ಬೇಕಾದ್ರೆ ಕಾರ್ಟೂನು. ಸೊ ಇವಾಗ ಯಾಕೆ ಅನ್ಸಲ್ಲ. ಅಂಡ್ ಇನ್ನೊಂದು ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನಂತಂದ್ರೆ, ಸೊ ಅಂದ್ರೆ ನೆನ್ನೆ ಎಪಿಸೋಡ್ ಸ್ಟಾರ್ಟಿಂಗ್ ಅಲ್ಲಿ ಆ ಯಪ್ಪ ಅಂತ ಇವರು ಅಂತಾರೆ, ಯಾರೋ ಅಶ್ವಿನಿ ಗೌಡ ಅವರು ಸುಧೀರ್ಗೆ ಆ ಯಪ್ಪ ಅಂತ ಅಂತಾರೆ. ಅಂದ್ರೆ ಲೈಕ್ ಇವಾಗಿನ ನೆನ್ನೆ ಎಪಿಸೋಡ್ ಡೇ ಎಂಡ್ ಅಲ್ಲಿ ಏನಾಯ್ತು ನೋಡ್ಕೊಬರೋಣ ಬನ್ನಿ ಅಂತ ವಿಟಿ ಪ್ಲೇ ಮಾಡ್ತಾರಲ್ಲ ಸುದೀಪ್ ಸರ್. ಸೊ ಅವಾಗ ಈ ಅಪ್ಪ ಅಂತ ಅವ್ರು ಅಂತಾರೆ. ಅದಾದ್ಮೇಲೆ ಪಾಪ ಸುಧೀರ್ ಅವ್ರು ಬಂದು ಸಾರಿ ಕೇಳ್ತಾರೆ, ನಾನು ಆ ತರ ಮಾತಿನ ಬರದಲ್ಲಿ ಹೇಳ್ದೆ ಕ್ಷಮಿಸ್ಬಿಡಿ ಅಂತ. ಆ ಗ್ಯಾಪ್ ಅಲ್ಲಿ ಅವ್ರು ಇನ್ನೊಂದು ಹೇಳ್ತಾರೆ ಗೊತ್ತಾ, ನೀವು ಫ್ಯೂಚರ್ ಅಲ್ಲಿ ಎಲ್ಲೇ ಆಗ್ಲಿ ಹಿಂದೆ ಒಂದು ಮುಂದೆ ಒಂದು ಮಾತಾಡಿ ಅಂತ ಹೇಳ್ತಾರೆ. ಇವ್ರು ಮತ್ತೆ ಹಂಗಾರೆ ಹಿಂದೆ ಮುಂದೆ ಮಾತಾಡಿದಾರಲ್ಲ ಯಪ್ಪ ಅಂತ ಅಂದಿದಾರಲ್ಲ ಸುಧೀರ್ ಅವ್ರಿಗೆ. ನನಗೆ ಲಿಟ್ರಲಿ ಶಾಕ್ ಆಗಿದೆ ಏನ್ ಗೊತ್ತಾ, ಯಪ್ಪ ಅಂತ ಇವಾಗ್ಲೂ ಇವ್ರು ಹಿಂದೆ ಒಂದ್ ಮಾತಾಡೋರೆ, ಇವ್ರು ಬಂದ್ಬಿಟ್ಟು ನನ್ನ ಹಿಂದೆನೂ ಮಾತಾಡ್ಬೇಡಿ ಅಂತ ಹೇಳ್ತಾ ಇದಾರೆ. ಯಾವ ರೀತಿ ಗೈಸ್ ನಿಮಗ್ ಬಿಟ್ಟಿದ್ದೀನಿ. ಕಮೆಂಟ್ ಸೆಕ್ಷನ್ ನಿಮ್ದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡೋಣ. ಅಂಡ್ ಅದಕ್ಕೂ ಮುಂಚೆ ಈ ಇವತ್ತಿನ ಪ್ರೋಮೋದಲ್ಲಿ ಆಕ್ಚುಲಿ ತಪ್ಪ್ಯಾರ್ದು ಸರಿಯಾರ್ದು ಅದನ್ನು ಕೂಡ ಮಾತಾಡ್ಕೊಂಡ್ ಬಂದ್ಬಿಡೋಣ. ಸೊ ಮೊದಲನೇದಾಗಿ ಏನಾಗುತ್ತಪ್ಪ ಅಂತಂದ್ರೆ, ಧ್ರುವಂತ್ ಅವರು ನಮ್ಮ ಮಾಲು ಅವ್ರಿಗೆ ಚೇರ್ನ ಅಲ್ಲಿಡಿ ಅಂತ ಹೇಳ್ತಾರೆ. ಏನ್ ಚೇರು ಅಂತ ಇದುವರೆಗೂ ತೋರಿಸಿಲ್ಲ ಪ್ರೋಮೋದಲ್ಲಿ. ಸೊ ಅದಕ್ಕೆ ಏನ್ ಮಾಡ್ತಾರೆ, ಸ್ಪಂದನ ಅವ್ರು ಹೇಳ್ತಾರೆ ಯಾವ ಚೇರು ಅಂತ ಕೇಳ್ತಾರೆ. ಅವ್ರಿಗೆ ಹೇಳಿದೀನಿ, ಧ್ರುವಂತ್ ಅವ್ರು ಅದಕ್ಕೆ ರಿಯಾಕ್ಷನ್ ಕೊಡ್ತಾರೆ. ಅವ್ರಿಗೆ ಹೇಳಿದೀನಿ ನೋಡಿ ದುರಾಂಕಾರದಲ್ಲಿ ಇಲ್ಲಿ ಮಾಡೋರಿಗೆ ಪಾಪ ಗೊತ್ತಾಗಿಲ್ಲ. ಸೊ ಯಾವ್ದೋ ಒಂದು ಅವ್ರು ಆ ಕಡೆ ನೋಡ್ತಾ ಇದಾರೆ. ಧ್ರುವಂತ್ ಅವರು ಆಕ್ಚುಲಿ ಇಲ್ಲಿ ರಿಯಾಕ್ಷನ್ ನೋಡ್ತಾ ಇದ್ದಾರೆ, ದುರಾಂಕಾರದಿಂದನೇ ಹೇಳ್ತಾರೆ ಮಾಲು ಅವ್ರಿಗೆ ಹೇಳಿದೀನಿ ಹೋಗಿ ಅಂತ. ನಾನು ಅವ್ರಿಗೆ ಅದಕ್ಕೆ ಸ್ಪಂದನ ಅವ್ರು ರಿಯಾಕ್ಷನ್ ಕೊಡ್ತಾರೆ, ನಾನು ಹೇಳಿದ್ದೇನು ಯಾವುದು ಅಂತ ಹೇಳೋದಕ್ಕೇನು ಅಂದ್ರೆ ನನಗೆ ಗೊತ್ತಾಗಿಲ್ಲ ಅಲ್ವಾ, ಇನ್ನೊಂದ್ಸತಿ ಹೇಳೋದಕ್ಕೇನು ಅಂತ ಕೇಳಿದ್ರು. ಯಾವ ಚೇರು ಅಂತ ಕೇಳಿದ್ದು ಅಂತ ಕೇಳಿದಕ್ಕೆ ಧ್ರುವಂತ್ ಅವರು ನಿನಗೆ ಹೇಳೋ ಅವಶ್ಯಕತೆ ಇಲ್ಲ, ಒಬ್ರಿಗೆ ಹೇಳಿದ್ರೆ ಸಾಕು. ಅಂದ್ರೆ ಅವ್ರು ಏನ್ ಅನ್ಕೊಂಡ್ಬಿಟ್ಟಿದ್ರೆ ಇಬ್ರಲ್ಲಿ ಒಬ್ರೆ, ಎರಡು ದೇಹ ಒಂದೇ ಪ್ರಾಣ, ಏನ್ ಜೋಡಿಗಳ ಒಳಗಡೆ ಹೋಗಿರೋದವ್ರು. ಅವ್ರು ಬಿಗ್ ಬಾಸ್ ಅವರು ನಿಯಮ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಅನ್ಫಾರ್ಚುನೇಟ್ ಜೋಡಿಗಳು ಆಗಿರೋದು. ಇವ್ರು ಹೇಳ್ತಾ ಇರೋದು ಹೆಂಗೆ ಅಂದ್ರೆ, ಒಬ್ರಿಗೆ ಹೇಳಿದ್ರು ಇನ್ನೊಬ್ರು ಮಾಡ್ಲೇಬೇಕು ಅನ್ನೋ ತರ ಹೇಳಿದ್ರು. ಸೊ ನನ್ನ ಪ್ರಕಾರ ಅದು ತಪ್ಪು ಅಂತ ಅನ್ಕೊಂತೀನಿ. ಯಾಕಂದ್ರೆ ಇನ್ನೊಂದು ಕೂಡ ಹೇಳಿದ್ರು, ಮೇಕಪ್ ಹಾಕೊಂಡು ಓಡಾಡೋದಲ್ಲ ಇನ್ಮೇಲೆ ಐತೆ ತೋರಿಸ್ತೀನಿ, ನೀವು ತುಂಬಾ ಒಳ್ಳೆಯವರು ಅಂತ ಮೇಕಪ್ ಹಾಕೊಂಡು ಓಡಾಡ್ತಾ ಇದ್ರಲ್ಲ, ಈ ಒಳ್ಳೆತನ ತೋರಿಸ್ತೀನಿ ನಾನು ಅಂತ. ಅಂಡ್ ಮೋರ್ ಓವರ್ ಆತನ ಬಿಹೇವಿಯರ್ ನನಗೆ ಲಿಟ್ರಲಿ ಇಷ್ಟ ಆಗಿಲ್ಲ. ಎಸ್ಪೆಷಲಿ ಹೆಣ್ಮಕ್ಳ ಹತ್ರ ಹೆಂಗ್ ಮಾತಾಡ್ಬೇಕು ಹಂಗ್ ಮಾತಾಡಿಲ್ಲ. ಆ ಎದ್ದು ಕಿರ್ಚಾಡೋದೆಲ್ಲ ಏನಿದೆ ಗೊತ್ತಾ, ಗಂಡು ಮಕ್ಳ ಧನುಷ್ ಅವ್ರ ಮೇಲೆ ತೋರಿಸ್ಲಿ, ಲೈಕ್ ಡಾಕ್ಟರ್ ಅವ್ರ ಮೇಲೆ ತೋರಿಸ್ಲಿ, ಕಾಕ್ರೋಚ್ ಅವ್ರ ಮೇಲೆ ತೋರಿಸ್ಲಿ, ಗಂಡು ಮಕ್ಳು ಇರುತ್ತೆ ಗುರು. ನಿನ್ಗೆ ಆದಂತ ಆಪೋಸಿಟ್ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಹುಡ್ಕೋ ನೀನು ಅದನ್ನ ಬಿಟ್ಬಿಟ್ಟು ಹೆಣ್ಣು ಮಕ್ಳ ಮೇಲೆ. ಅವತ್ತು ನಾನು ನೋಡಿದೆ ಆ ಒಂದು ಕಿಚನ್ ಏರಿಯಾದಲ್ಲಿ, ಹೌದು ತಪ್ಪಿತ್ತು, ಬಟ್ ಸ್ಟಿಲ್ ಆ ಕಿಚನ್ ಏರಿಯಾದಲ್ಲಿ ಏನ್ ನಾನು ಬಾಹುಬಲಿ ಅನ್ನೋ ತರ ಪ್ರದರ್ಶನ ಮಾಡಿ ಎತ್ತಿ ಹೀಗೆ ಸೈಡ್ ಹಾಕ್ತಾರೆ. ನನ್ನ ಪ್ರಕಾರ ಆ ಮನುಷ್ಯನಿಗೆ ಹೆಣ್ಣು ಮಕ್ಳಿಗೆ ರೆಸ್ಪೆಕ್ಟ್ ಕೊಡೋದು ಸ್ವಲ್ಪ ಕಲ್ತ್ಕೊಳ್ಬೇಕು ಅಂತ ಅನಿಸುತ್ತೆ. ಎಸ್ಪೆಷಲಿ ಬಿಗ್ ಬಾಸ್ ಮನೆ ಒಳಗಡೆ ನೋಡ್ತಾ ಇದ್ದಾರೆ, ಸಾವಿರಾರು ಜನ, ಕೋಟ್ಯಾಂತರ ಜನ ನೋಡ್ತಾ ಇರ್ತಾರೆ ಗುರು ಬಿಗ್ ಬಾಸ್ ಮನೆ ಒಳಗಡೆ. ಸ್ಪಂದನ ಸೋಮಣ್ಣ ಅವ್ರು ಏನಂತಂದ್ರೆ ಯಾವ್ದಪ್ಪ ಅಂತ ಕೇಳ್ತಾರೆ, ಇಲ್ಲಿ ರಿಕ್ವೆಸ್ಟ್ ಮಾಡಿ ಕೇಳೋ ತರನೇ ಇತ್ತದು. ಸೊ ಅದಾದ್ಮೇಲೆ ಅವ್ರು ಹೇಳಿದೀನಿ ನೀನ್ ಹೋಗಿ ನೋಡ್ಕೊ, ಅವ್ರು ಕೇಳ್ಕೊ ಅನ್ನೋ ಅರ್ಥದಲ್ಲಿ ರಾಂಗ್ ಆಗಿ ಮಾತಾಡಿದ್ರು. ಆಕ್ಚುಲಿ ಇಲ್ಲಿ ಅವರು ವಾಯ್ಸ್ ರೈಸ್ ಮಾಡ್ತಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಈ ಕಡೆ ವಾಯ್ಸ್ ರೈಸ್ ಮಾಡ್ಬೇಕಾಗಿತ್ತು, ಬಟ್ ಹತ್ರ ಹೋಗಿ ಹಿಂಗೆಲ್ಲ ಅದೇನು ಗುರು ಅದು ಆಕ್ಚುಲಿ ಹತ್ರ ಮಾತಾಡಬಾರ್ದು. ನಾನು ಇಲ್ಲಿ ತುಂಬ ಜನ ಬೇರೆ ಥರನೂ ವುಮೆನ್ಸ್ ಕಾರ್ಡ್ನ ಪ್ಲೇ ಮಾಡಿರೋರು ಕೂಡ ಇದೆ, ಅದಕ್ಕೆ ಕೂಡ ನಾವು ಸಪೋರ್ಟ್ ಮಾಡಿದ್ವಿ, ಬರೀ ಇವರು ಡವ್ ಮಾಡೋದಾಯ್ತು ಅಂತ. ಬಟ್ ಇಲ್ಲಿ ಸ್ಪಂದನ ಮಾಡೋದು ಏನು ಕ್ಲಿಯರ್ ತಪ್ಪಾಗಿ ಕಾಣಿಸ್ತಾ ಇಲ್ಲ. ಇಲ್ಲಿ ಕಾಣಿಸ್ತಿರೋದು ಧ್ರುವಂತ್ ಅವ್ರದ್ದು ಮೇಲ್ಮಟ್ಟಿಗೆ. ಸೊ ಚೇರ್ ಎತ್ತಿಡಿ ಅಂತ ಧ್ರುವಂತ್ ಅವರು ಅವ್ರಿಗೆ ಹೇಳಿದಾಗ, ಸೊ ಮಾಲೂರು ಅವ್ರ ಜೊತೆ ಯಾರೋ ನಮ್ಮ ಸ್ಪಂದನೂ ಹೋಗ್ಬೇಕಾಗಿರುತ್ತೆ. ಸ್ಪಂದನ ಅವ್ರು ಏನಂತ ಹೇಳ್ತಾರೆ ಅಂತಂದ್ರೆ ಯಾವ ಚೇರಪ್ಪ ಅಂತ ಕೇಳ್ತಾರೆ. ಅದಕ್ಕೆ ಅವ್ರಿಗೆ ಹೇಳಿದೀನಿ ಹೋಗಿ ಅಂತ ಹೇಳ್ತಾರೆ. ಸೊ ನನ್ನ ಪ್ರಕಾರ ತಪ್ಪು ಏನು ಇಲ್ಲ, ಆ ಚೇರ್ ಎತ್ತಿಡಿ ಅಂತ ಅವ್ರಿಗೂ ಹೇಳಿದ್ರೆ ಏನಾಗ್ತಿತ್ತು, ಇವರ ಎನರ್ಜಿನ ವೇಸ್ಟ್ ಆಗ್ಬಿಡ್ತಿತ್ತು. ಹೌದು, ಸೊ ಆ ಎನರ್ಜಿಗಳು ವೇಸ್ಟ್ ಆಗ್ಬಿಡ್ತಿತ್ತು. ಯಾವ ಏನ್ ಆಗುತ್ತೆ ಗುರು, ಮೊನ್ನೆ ಹೇಳಿದ್ರಲ್ಲ. ಸೊ ಧ್ರುವಂತ್ ಅವ್ರು ನೀವು ಕಾಣಿಸ್ಕೊಂತಲ್ಲ ಹಂಗೆ ಹಿಂಗೆ ಅಂತೆಲ್ಲ ಸ್ವಲ್ಪ ಕ್ಲಾಸ್ ತಗೊಂಡಿದ್ರಲ್ಲ. ಸೊ ಅದಕ್ಕೋಸ್ಕರ ಹೆಂಗು ಇವ್ರು ಅರಸರು ಸೇವಕರು ಮಾತು ಕೇಳಲೇಬೇಕಲ್ಲ, ಹಂಗಾಗಿ ಇವ್ರು ರೊಚ್ಚಿಗೆ ಇದ್ದಾರೆ. ನನ್ನ ಪ್ರಕಾರ ಗೈಸ್ ಆಕ್ಚುಲಿ ಲೈಕ್ ಲಾಯ ಜಗದೀಶ್ ಸರ್ ಹೇಳಿದಾಗೆ ಎಲ್ಲರೂ ಕೂಡ ಅರ್ಧಂಬರ್ಧ ಬೆಂದಿರುವಂತ ಕಡಲೆ ಬೀಜಗಳೇ. ಯಾಕೆ ಅಂತ ಹೇಳ್ತೀನಿ, ಈ ತರ ಸಣ್ಣ ಪುಟ್ಟದಕ್ಕೆ ಕಿಡ್ಚಾಡಿ ನಾನು ಫುಟೇಜ್ ತಗೊಳ್ತೀನಿ ಅಂತಂದ್ರೆ ನಿಮ್ಮ ಹತ್ರ ಏನು ಕಂಟೆಂಟ್ ಇಲ್ಲ ಅಂತ ಅರ್ಥ, ನಿಮ್ಮ ಹತ್ರ ಯಾವ ಟ್ಯಾಲೆಂಟ್ ಇಲ್ಲ ಅಂತ ಅರ್ಥ. ಟ್ಯಾಲೆಂಟ್ ಅಂದ್ರೆ ಏನು, ನನ್ನ ಪ್ರಕಾರ ಏನಂತಂದ್ರೆ ರಿಯಲಿಸ್ಟಿಕ್ ಆಗಿರ್ಬೇಕು. ಗಿಲ್ಲಿ ನಟ ಅವರು ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ರಿಯಲಿಸ್ಟಿಕ್ ಆಗಿದ್ದಾರೆ. ಅವರು ಎಲ್ಲೂ ನಾಟಕ ಆಡ್ತಲ್ಲ. ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ ಅವ್ರು ಜಗಳ ಆಡ್ತಾರೆ, ಬಟ್ ತುಂಬಾ ಸಿವಿಯರ್ ಹೋಗ್ತಾ ಇದೆ ಅಂತಂದಾಗ ಬಿಡೋಣ ಸಾರಿ ನಿಮ್ಮ ನೋಡಿ. ಈಗ ಧನುಷ್ ಅವರೇ ಅಷ್ಟು ಟ್ರಿಗರ್ ಆಗಿ ಮಾತಾಡಿದಾಗ, ಕೋಪ ಬಂದು ಮಾತಾಡ್ತಾ ಇರ್ಬೇಕಾರೆ, ಅಣ್ಣ ಬಿಡೋಣ ನಿನ್ನ ಮಣ್ಣಿದ್ದಂಗೆ ಅಂತ ಅಂದ್ಬಿಡ್ತಾರೆ. ಸೊ ಅಲ್ಲಿ ಎಲ್ಲೋ ಒಂದ್ ಕಡೆ ನಮ್ಗದು ಪರ್ಸನಲ್ ಆಗಿ ಒಂಥರ ಇಷ್ಟ ಆಗುತ್ತೆ. ಸೊ ಒಟ್ನಲ್ಲಿ ಗೈಸ್ ಬಿಗ್ ಬಾಸ್ ಮನೆ ಒಳಗಡೆ ಸದ್ಯಕ್ಕೆ ಇವರೆಲ್ಲ ಏನಂತ ಅನ್ಕೊಂಡಿದ್ದಾರೆ ಅಂತಂದ್ರೆ, ಸಣ್ಣ ಪುಟ್ಟ ಜಗಳ ಆಡ್ಬಿಟ್ರೆ ನನಗೆ ಫುಟೇಜ್ ಸಿಕ್ಬಿಡುತ್ತೆ ಅಂತ ಒಂದು ತುಂಬಾ ಒಂದು ರಾಂಗ್ ಅಸಂಪ್ಷನ್ ನೋಡ್ಬೋದು. ಜಾನ್ವಿ ಅವರು ಬೇಕು ಅಂತ ನಾನು ಫುಟೇಜ್ಗೋಸ್ಕರ ಮಾಡಿದೆ ಅಂತ ಚಂದ್ರಪ್ರಭಾ ಅವ್ರಿಗೆ ಹತ್ರ ಹೋಗಿ ಹೇಳ್ಕೊಂಡಿದ್ದಾರೆ. ಚಂದ್ರಪ್ರಭಾ
ಅದೇ ರೀಸನ್ ಕೊಟ್ಟರು, ಡೌರಾನಿ ಕೊಟ್ಟಿದ್ದು ಪಟ್ಟ ಕೊಟ್ಬಿಟ್ಟು. ಎಕ್ಸಾಕ್ಟ್ಲಿ. ಸಿ ಅವೆಲ್ಲ ಮಾಡಬಾರ್ದು. ಆಮೇಲೆ ನೋಡಿದ್ರೆ ಅಶ್ವಿನಿ ಅವ್ರಿಗೆ ಪಾಪ ಅದು ಕುಂಕುಮ ಹೋದು ಎಲ್ಲರೂ ಇದೇ ಮಾಡ್ತಿದಾರಲ್ಲ, ಕುಂಕುಮ ಅದು ಹೊಡೆದಿದ್ದು. ಸೊ ಅದಕ್ಕೆ ರಕ್ತ ಅಂತ ಹೇಳ್ಬಿಟ್ಟು ಕುಂಕುಮ ಹಚ್ಕೊಂಡು ಫೇಕ್ ಮಾಡಿದ್ರಂತೆ. ಅಶ್ವಿನಿ ಅವ್ರು ಅದಕ್ಕೆ ಕೊಟ್ಟಿರೋದು ನಾನು ಆ ಥರ ಮಾಡಿದ್ರು ಅಂತ. ಸೊ ನನ್ನ ಪ್ರಕಾರ ಸಿ ಮಾಡಿ ನೀವು ಕಾಮಿಡಿಯಾಗಿ ಅಲ್ಲೇ ತೋರಿಸ್ಬಿಟ್ಟು ನೀವು, ಯಾಕಂದ್ರೆ ಜನಗಳ ಮಧ್ಯದಲ್ಲಿ ಜೋಕರ್ ಆಗಕ್ಕೆ ಹೋಗ್ಬೇಡಿ. ಇಂಡೈರೆಕ್ಟ್ ಆಗಿ ಸುದೀಪ್ ಸರ್ ಅದನ್ನೇ ಹೇಳಿದ್ರು. ಅವಾಗ ಜೋಕರ್ ಆಗ್ಬೇಡಿ ಅಂತಂದಾಗ ಅಶ್ವಿನಿ ಅವ್ರ ಮಕ್ಕನ ಝೂಮ್ ಮಾಡಿ ತೋರಿಸ್ತಾರೆ ಬಿಗ್ ಬಾಸ್ ಟೀಮ್ ಅವರು. ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಮೇ ಬಿ ಸುದೀಪ್ ಸರ್ ಬೈಬೋದಾಗಿತ್ತು, ಬೈದಿಲ್ಲ. ಯಾಕೆ ರೀಸನ್ ಅಂತ ನನಗೂ ಗೊತ್ತಿಲ್ಲ. ರೀಸನ್ಸ್ ನಿಮ್ಗೇನಿರ್ಬೋದು ಗೈಸ್, ಕಮೆಂಟ್ ಮಾಡಿ ತಿಳಿಸಿ ನೋಡಿ ಯಾಕೆ ಬೈದಿಲ್ಲ ಅಶ್ವಿನಿ ಮೇಡಮ್ ಅವ್ರಿಗೆ ಅಂತ. ಆ್ಯಂಡ್ ಇನ್ನೊಂದು ಕಡೆ ನೋಡ್ತಾ ಇದ್ರೆ ಬರುವಂಥ ಎಲ್ಲ ಪಾರ್ಟಿಸಿಪೆಂಟ್ಸ್ಗಳು, ಎಸ್ಪೆಷಲಿ ಧ್ರುವಂತ್ ಅವ್ರಿಗೆ ನಾನು ಹೇಳ್ತಿರೋದು ಏನಂತಂದ್ರೆ, ನೀವೇನಾದರೂ ಇದೇ ರೀತಿ ಹೆಣ್ಮಕ್ಳ ಹತ್ರ ವರ್ತಿಸ್ತಾ ಇದ್ರೆ ಆಚೆ ಕಡೆ ತುಂಬ ಪ್ರಾಬ್ಲಮ್ ಆಕ್ಚುಲಿ ಮಲ್ಲಮ್ಮ ಜೊತೆ ಇಟ್ಕೊಂಡು ಸಿಂಪತಿ ತಗೊಂತ ಇದ್ದಾರೆ. ಸೊ ಇವಾಗ ರಾಂಗ್ ಆಗುತ್ತೆ ಅದು, ಸಿಂಪತಿ ಎಲ್ಲ ಹೋಗಿ ಇಲ್ಲ, ಅದು ಕ್ಲಿಯರ್ ಕಟ್ ಆಗಿ ಎಲ್ಲರಿಗೂ ಗೊತ್ತಾ ಇದೆ. ಆ್ಯಂಡ್ ಅಭಿಷೇಕ್ ಅವ್ರಿಗೂ ಒಂದು ಹೆಸರು ಬೇರೆ ಥರನೇ ಬರ್ತಾ ಇದೆ ಆಚೆಗಡೆ. ನಾನು ಆಚೆಗಡೆ ಇರೋದನ್ನ ನಾನು ಹೇಳ್ತಾ ಇರೋದಷ್ಟೇ. ಅಭಿಷೇಕ್ ಆಚೆಗಡೆ ಬೇರೆ ಥರ ಪೋಟ್ರೆ ಆಗ್ತದೆ. ಅವ್ರು ಟಾಸ್ಕಲ್ಲಿ ಏನಾದ್ರು ಗೆದ್ಬಿಟ್ಟಿದ್ರೆ ಅವತ್ತು ಧನುಷ್ ಜೊತೆ, ನನ್ನ ಪ್ರಕಾರ ಅವರು ಅದನ್ನೆಲ್ಲ ಪುಡಿ ಉಡೈಸ್ ಮಾಡ್ಬಿಟ್ಟಿರೋರು. ಒಂದೇ ವಾರಕ್ಕೆ ಎಲ್ಲ ಉಡಿಸಿ ಏನು ಟೈಟಲ್ಗಳೆಲ್ಲ ಕೊಟ್ಟಿದ್ರು. ಶಿಶಿರು ಲಾಸ್ಟ್ ಸೀಸನ್ ಹೆಂಗೆ ಆಡ್ತಿದ್ರು ಅದೇ ಥರ ಇವರು ಆಡ್ತಾ ಇದ್ದಾರೆ ಅಂತ ಆ ಟೈಟಲ್ನ ಬ್ರೇಕ್ ಮಾಡ್ಬೋದಾಗಿತ್ತು. ಆ ಬ್ರೇಕ್ನ ಮಾಡೋದಕ್ಕೆ ಅವ್ರ ಕೈಲಿ ಆಗಲಿಲ್ಲ, ಕ್ವಿಟ್ ಮಾಡಿಬಿಟ್ರು. ಸೊ ನನ್ನ ಪ್ರಕಾರ ಈಗ ಸ್ಟ್ರಾಂಗೆಸ್ಟ್ ಕಂಟೆಂಟರು ಸದ್ಯಕ್ಕೆ ಬಿಗ್ ಬಾಸ್ ಮನೆ ಒಳಗಡೆ ಯಾರೂ ಕೂಡ ಕಾಣಿಸ್ತಾ ಇಲ್ಲ. ಇಲ್ಲಪ್ಪ ಇವರೆಲ್ಲ ಎಲ್ಲದರಲ್ಲೂ ಆಲ್ರೌಂಡಿಂಗ್ ಪರ್ಫಾರ್ಮೆನ್ಸ್ ಇದೆ, ಇಲ್ಲಪ್ಪ ಯಾರೋ ಒಬ್ಬ ವಿಲನ್ ಆಗ್ತಾ ಇದ್ದಾನೆ, ಇಲ್ಲಪ್ಪ ಯಾರೋ ಒಬ್ಬರು ಅಟ್ಲೀಸ್ಟು ಫೈನಲ್ ಕಂಟೆಂಟ್ವರೆಗೂ ಹೋಗ್ಬೋದು, ರೀಚ್ ಆಗ್ಬೋದು ಅಂತ ಯಾರೂ ಕೂಡ ನನಗೆ ಕಾಣಿಸ್ತಾ ಇಲ್ಲ. ನಿಮ್ಗೇನು ಅನ್ಸುತ್ತೆ ಗೈಸ್? ಇಲ್ಲ ಇವ್ರನ್ನೆಲ್ಲ ಒಂದು ಮಾಸ್ ಎವಿಕ್ಟ್ ಮಾಡಿಬಿಟ್ಟು ಮತ್ತೆ ಯಾರನ್ನಾದ್ರೂ ಹೊಸ ಸ್ಟ್ರಾಂಗೆಸ್ಟ್ ಕಂಟೆಂಟರ್ಗಳನ್ನ ಮನೆ ಒಳಗಡೆ ಕಟ್ಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಹೆಂಗೆ ಹನುಮಂತು, ರಾಜತ್ ಅವ್ರು ಬಂದಾಗ ಫೈರ್ ಇತ್ತು ಬಿಡಿ, ಅದು ಬೇರೆ ಹತ್ರ. ಹನುಮಂತು ಬಂದಾಗ ಫೈರ್ ನಾವೇನು ಅನ್ಕೊಂಡಿದ್ವಿ ಗೊತ್ತಾ, 2 ವಾರ ಇಟ್ಬಿಟ್ಟು ಹೋಗ್ಬಿಡ್ತಾರೆ ಅಂತ ಅನ್ಕೊಂಡಿದ್ದು. ವ್ಯಕ್ತಿ ಸುಳ್ಳು ಮಾಡಬಿಟ್ರು ಎಲ್ಲ. ನಾನು ಬಂದಿದ್ದು ತುಂಬ ಜನ ಫೇಕ್ ಅಂತಲೂ ಅಂದ್ರು. ಆ ಒಂದು ಟಾಯ್ಲೆಟ್ ಕಮೋಡ್ ಅವ್ರಿಗೆ ಗೊತ್ತಿಲ್ಲ, ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ರು. ನಾನು ಕೂಡ ಅದನ್ನ ವಿಡಿಯೋ ಮಾಡಿ ಕೂಡ ಹಾಕಿದೆ. ಟಾಸ್ ಇದನ್ನ ಗೆತ್ಕೊಂಡು ಹೋಗಿರೋದು ಅಷ್ಟೇ, ಕಪ್ನ ಗೆತ್ಕೊಂಡು ನಾನು ಅಂದ್ರೆ ಗೊತ್ತು, ನನ್ನ ತೋರಿಸ್ಕೊಂಡಿಲ್ಲ ಅವ್ರು ಎಲ್ಲೂ ಕೂಡ. ಒಂದು ನ್ಯಾಚುರಲ್ ಆಗಿ ಅವರ ಒಂದು ಅವರ ತಂದಲ್ಲಿ ಇತ್ಕೊಂಡು ಆ ಹನುಮಂತು ಒಂದು ಕಪ್ನ ಗೆತ್ಕೊಂಡು ಹೋಗಿದ್ದು. ತ್ರಿವಿಕ್ರಮ್ ಅವ್ರು ಹೊಡಿಬೋದಾಗಿತ್ತು, ಬಟ್ ಎಲ್ಲಿ ಅವ್ರಿಗೆ ಟರ್ನ್ ಆಗಿದ್ದು ಅಂದ್ರೆ ಹನುಮಂತು ಒಳಗಡೆ ಬಂದಿದೆ, ಅವ್ರಿಗೆ ಲಕ್ಕು ಟಕ್ ಅಂತ ಟರ್ನ್ ಆಗೋಯ್ತು ಅಲ್ಲಿ ಹೇಳಬೇಕು ಅಂತಂದ್ರೆ. ಸೊ ನನ್ನ ಪ್ರಕಾರ ಈ ಸೀಸನ್ ಅಲ್ಲಿ ಒಂದಷ್ಟು ಜನ ಮತ್ತೆ ಮನೆ ಒಳಗಡೆ ಎಂಟ್ರಿ ಕೊಡುವಂಥ ಪಾಸಿಬಿಲಿಟೀಸ್ ಹೈ ಇದೆ. ಯಾವ ವೀಕಲ್ಲಿ ಬರ್ತಾರೆ ಅಂತ ಗೊತ್ತಿಲ್ಲ. ಮೇ ಬಿ 3rd ವೀಕ್ ಫಿನಾಲೆ ಅಂತ ಹೇಳ್ತಾ ಇದ್ದಾರೆ. 3rd ವೀಕಲ್ಲಿ ಮಾಸ್ ಎವಿಕ್ ಆಗುವಂಥ ಜಾಸ್ತಿ ಪಾಸಿಬಿಲಿಟೀಸ್ ಇದೆ, ಯಾಕಂದರೆ ನಿನ್ನೆ ಯಾವುದೇ ಎವಿಕ್ಷನ್ ಆಗಿಲ್ಲ. ನಿನ್ನೆ ಸ್ಪಂದನ ಅವರು ಮತ್ತು ಈ ಕಡೆ ಮಾಲು ಅವರು ಸೊ ಫೈನಲ್ ಕಂಟೆಂಡರ್ ಆಗಿ ಸೊ ಅನ್ಎಕ್ಸ್ಪೆಕ್ಟೆಡ್ ಅಂತ ಸೊ ವೋಟಿಂಗಲ್ಲಿ ಉಲ್ಟಾ ಮಾಡಿ ಏನೋ ಮಾಡಿ ಬಿಗ್ ಬಾಸ್ ಅವರು ಈಗ ಫೈನಲ್ ಕಂಟೆಸ್ಟೆಂಟ್ ಆಗಿ ಮಾಡಿದ್ದಾರೆ. ಸೊ 3ನೇ ಫೈನಲ್ ಕಂಟೆಂಡರ್ ಆಗಿದ್ದಾರೆ ಸ್ಪಂದನ ಅವರು ಮತ್ತು ಈ ಕಡೆ ಮಾಲು ಅವರು. ಸೊ ಇದನ್ನೆಲ್ಲ ನೀಟಾಗಿ ಡೀಟೇಲ್ ಆಗಿ ನೆನ್ನೆ ಎಪಿಸೋಡ್ ಬಗ್ಗೆ ಇನ್ನೊಂದು ವಿಡಿಯೋ ಬರುತ್ತೆ. ಸೊ ಅದ್ರಲ್ಲಿ ಮಾತಾಡೋಣ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.